ಬಂಧುಗಳೇ ನಮಸ್ಕಾರ. ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ರಾಜ್ಯ ರಾಜಕಾರಣದಲ್ಲಿ ಮಹತ್ತರ ಬೆಳವಣಿಗೆ ಆಗ್ತಾ ಇದೆ. ಒಂದಷ್ಟು ಮಂದಿಗೆ ನಿರೀಕ್ಷಿತ, ಇನ್ನೊಂದಷ್ಟು ಮಂದಿಗೆ ಅನಿರೀಕ್ಷಿತ. ಇಷ್ಟು ಬೇಗ ಈ ಪರಿಯಾದಂಥ ಬದಲಾವಣೆಯನ್ನ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದ್ರೆ ಹೆಚ್ಚು ಡ್ರ್ಯಾಗ್ ಆಗಲಿಲ್ಲ, ಅಂಥದ್ದೇನೂ ಕೂಡ ಆಗಲಿಲ್ಲ. ದಿಢೀರ್ ಹೈಕಮಾಂಡ್ ಕರೆಸ್ಕೊಳ್ಳುತ್ತೆ, ಸೂಚನೆಯನ್ನ ಕೊಡುತ್ತೆ, ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಟ್ಟು ಬಿಡ್ತಾರೆ. ಮುಂದಿನ ಪ್ರೋಸೆಸ್ ಎಲ್ಲವೂ ಕೂಡ ಪಟ್ 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 ಎನ್ನುವ ರೀತಿಯಲ್ಲಾಗಿದೆ. ಹೆಚ್ಚು ಮಾಧ್ಯಮಗಳಲ್ಲೂ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ, ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಜೊತೆಗೆ ಇದು ಒಂದು ರೀತಿಯಲ್ಲಿ ಅನಿರೀಕ್ಷಿತ ಬೆಳವಣಿಗೆ. ಯಾವ ಕಾರಣಕ್ಕಾಗಿ ಅಂದ್ರೆ, ನಾವು ಒಂದು ವರ್ಷದಿಂದ ಚರ್ಚೆ ಮಾಡ್ತಿದ್ದಂಥ ವಿಚಾರ ಏನಪ್ಪಾ ಅಂದ್ರೆ, ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯವ್ರನ್ನ ಟಚ್ ಮಾಡಿದ್ರೆ, ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ ಅವರಷ್ಟು ಸುಲಭ ಕೇಳಿಯೋದಿಲ್ಲ, ರೆಬಲ್ ಆಗ್ಬಿಡ್ತಾರೆ, ಕಾಂಗ್ರೆಸ್ ಪಕ್ಷ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ, ಗೋಜಲು ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಇಂತಹ ಮಾತುಗಳನ್ನ ನಾವೆಲ್ಲರೂ ಕೂಡ ಹೇಳ್ತಾ ಇದ್ವಿ. ಮಾಧ್ಯಮಗಳಲ್ಲೂ ಕೂಡ ಅದೇ ರೀತಿಯಾದಂಥ ವಿಶ್ಲೇಷಣೆಗಳೆಲ್ಲವೂ ಕೂಡ ನಡೀತಾ ಇತ್ತು. ಆದ್ರೆ ಎಲ್ಲವೂ ಕೂಡ ಬೇರೆ ರೀತಿಯಲ್ಲೇ ಆಗಿ ಹೋಗ್ಬಿಡ್ತು. ಯಾವುದೇ ಗೊಂದಲಕ್ಕೆ, ಯಾವುದೇ ಗೋಜಲಿಗೆ, ಒಂದು ಸಣ್ಣ ಗೊಂದಲಕ್ಕೂ ಕೂಡ ಆಸ್ಪದ ನೀಡದ ರೀತಿಯಲ್ಲಿ ಸಿದ್ದರಾಮಯ್ಯನವರು ಆರಾಮಾಗಿ ರಾಜೀನಾಮೆಯನ್ನು ಕೊಟ್ಟುಬಿಟ್ರು. ಆ ಕಾರಣಕ್ಕಾಗಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಸಿದ್ದರಾಮಯ್ಯನವರ ನಡೆಗೆ ವ್ಯಾಪಕವಾದಂಥ ಪ್ರಶಂಸೆ ವ್ಯಕ್ತವಾಗ್ತಿದೆ. ಯಾಕಂದ್ರೆ ನಾವು ಇತ್ತೀಚೆಗೆ ಯಾವ ರಾಜ್ಯದಲ್ಲೂ ಕೂಡ ಇಷ್ಟು ಸ್ಮೂತ್ ಆಗಿ ಅಧಿಕಾರವನ್ನ ಹ್ಯಾಂಡ್ ಓವರ್ ಮಾಡಿದ್ದನ್ನ ನೋಡೇ ಇರಲಿಲ್ಲ. ಸಾಮಾಜಿಕ ಜಾಲತಾಣ ಚರ್ಚೆ ಆಗೋದಂದ್ರೆ ಒಂದು ಗ್ರಾಮ ಪಂಚಾಯತಿ ಸ್ಥಾನವನ್ನ ಬಿಟ್ಕೊಡೋದಕ್ಕೂ ಕೂಡ ಜನ ಯೋಚನೆ ಮಾಡ್ತಾರೆ ಅಂತ ಹೇಳಿ. ಬರೀ ಗ್ರಾಮ ಪಂಚಾಯತಿ ಅಂತಲ್ಲ, ನಾವೆಲ್ಲ ಮೆಟ್ರೋದಲ್ಲಿ ಕೂತ್ಕೊಂಡಿರ್ತೀವಿ ಅಥವಾ ಬಸ್ಸಲ್ಲಿ ಕೂತ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ, ಬಸ್ ಸೀಟನ್ನ ಬಿಟ್ಕೊಡೋದಕ್ಕೂ ಕೂಡ 100 ಬಾರಿ ಯೋಚನೆ ಮಾಡ್ತೀವಿ. ಅಂಥದ್ರಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಇಷ್ಟು ಬೇಗ ಬಿಟ್ಕೊಟ್ರಲ್ಲ ಎನ್ನುವ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಅಂದ್ರೆ ಇದು ಸಿದ್ದರಾಮಯ್ಯನವರ ತ್ಯಾಗ ಅಂತ ಹೇಳಕ್ಕಾಗಲ್ಲ. ಯಾವ ಕಾರಣಕ್ಕಾಗಿ ಅಂದ್ರೆ, ಈ ಬಾರಿ ಅವರು ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಒಂದು ಅಗ್ರಿಮೆಂಟ್ ಆಗಿತ್ತು ಎನ್ನುವಂತ ಸಂಗತಿ ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತೀನಿ ಎನ್ನುವಂತ ಮಾತನ್ನು ಹೇಳಿದ್ರಂತೆ 2.5 ವರ್ಷದ ಬಳಿಕ. ಆ ಪ್ರಕಾರವಾಗಿ ಸಿದ್ದರಾಮಯ್ಯನವರು ಬಿಟ್ಕೊಟ್ಟಿದ್ದಾರೆ. ಅದೆಲ್ಲದಕ್ಕಿಂತಲೂ ಸಿದ್ದರಾಮಯ್ಯನವರು ಎಷ್ಟು ಸ್ಮೂತ್ ಆಗಿ ಒಂದು ನಡೆಯನ್ನ ಅನುಸರಿಸೋದಕ್ಕೆ ಕಾರಣ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಒಂದು ಸಿದ್ದರಾಮಯ್ಯನವರು ಯಾವಾಗಲೂ ಹೇಳ್ತಾ ಇದ್ರು, ಹೈಕಮಾಂಡ್ ಹೇಳಿದ್ರೆ, ರಾಹುಲ್ ಗಾಂಧಿ ಹೇಳಿದ್ರೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಥವಾ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತೀನಿ ಎನ್ನುವ ರೀತಿಯಲ್ಲಿ. ಒಂದು ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ನಿರೀಕ್ಷೆ ಮಾಡಿರಲಿಲ್ವಂತೆ ರಾಹುಲ್ ಗಾಂಧಿ ಹೇಳಬಹುದು ಎನ್ನುವ ರೀತಿಯಲ್ಲಿ. ಆದ್ರೆ ಅನಿರೀಕ್ಷಿತ ಎನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದ ಹಾಗೆ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನ ಪ್ರಕಾರವಾಗಿ ಬಿಟ್ಕೊಡ್ಲೇಬೇಕಾದಂತ ಪರಿಸ್ಥಿತಿ ಎದುರಾಗ್ಬಿಡ್ತು. ಜೊತೆಗೆ ಹೈಕಮಾಂಡ್ ಮೇಲೆ ಅವರಿಟ್ಟಂತಹ ಗೌರವ. ಕಾರಣ ಏನು ಅಂದ್ರೆ, ಈ ಹಿಂದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಜೆಡಿಎಸ್ ನಲ್ಲಿ ಇದ್ರು ಸಿದ್ದರಾಮಯ್ಯನವರು. 2004ರ ಸಂದರ್ಭದಲ್ಲಿ ಅವರೇ ಮುಖ್ಯಮಂತ್ರಿ ಅಂತ ಇಡೀ ರಾಜ್ಯ ಅಂದ್ಕೊಂಡಿತ್ತು, ಸಮ್ಮಿಶ್ರ ಸರ್ಕಾರ ರಚನೆ ಆದಾಗ ಕಾಂಗ್ರೆಸ್ ಪ್ಲಸ್ ಜೆಡಿಎಸ್. ಆದ್ರೆ ಆಗ ದೇವೇಗೌಡರು ಧರ್ಮಸಿಂಗ್ ಅವರು ಕಾಂಗ್ರೆಸ್ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಲಿ ಎನ್ನುವಂತ ಮಾತನ್ನು ಹೇಳ್ತಾರೆ. ಸಹಜವಾಗಿ ದೇವೇಗೌಡರಿಗೂ ಹಾಗೆ ಸಿದ್ದರಾಮಯ್ಯನವರ ನಡುವೆ ವೈಮನಸ್ಸು ಬೆಳೆಯುತ್ತೆ. ಹೀಗಾಗಿ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ, ಒಂದು ಅಹಿಂದ ಸಮಾವೇಶ ಅಂತ ಮಾಡ್ತಾರೆ ಹುಬ್ಬಳ್ಳಿಯಲ್ಲಿ. ಅದು ಸೂಪರ್ ಸಕ್ಸಸ್ ಕಂಡು ಬಿಡುತ್ತೆ. ಆಗ ದೇವೇಗೌಡರಿಗೆ ಸಹಜವಾಗಿ ಆತಂಕ ಶುರು ಆಗ್ಬಿಡುತ್ತೆ. ಯಾಕಂದ್ರೆ ಜೆಡಿಎಸ್ ಪಕ್ಷದ ಬಲ ಇದ್ದಿದ್ದೆ ಒಕ್ಕಲಿಗ ಅನ್ನುವಂತ ಇದ್ರ ಮೇಲೆ. ಅಂದ್ರೆ ಇವರು ಅಹಿಂದ ಅಂತ ಹೋಗ್ತಿದ್ದಾರಲ್ಲ ಎನ್ನುವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ನಡುವೆ ಅವರ ವೈಮನಸ್ಸು ಜಾಸ್ತಿ ಆಗ್ಬಿಡುತ್ತೆ. ಆಗ ಸಿದ್ದರಾಮಯ್ಯನವರನ್ನ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡಲಾಗುತ್ತೆ, ಉಚ್ಚಾಟನೆ ಮಾಡಲಾಗುತ್ತೆ. ಸಿದ್ದರಾಮಯ್ಯನವರು ಒಂದು ಪ್ರಾದೇಶಿಕ ಪಕ್ಷವನ್ನ ಕಟ್ತಾರೆ. ಆದ್ರೆ ಆ ಪ್ರಾದೇಶಿಕ ಪಕ್ಷಕ್ಕೆ ಹೇಳುವಂತ ಸಕ್ಸಸ್ ಸಿಗ್ಲಿಲ್ಲ. ಆಗ ದಾರಿ ಕಾಣದೆ ನಿಂತ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಂತ ಅವಕಾಶ ಕಾಂಗ್ರೆಸ್, ಸೋನಿಯಾ ಗಾಂಧಿ ಅವರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ. ಅದಾದ ಬಳಿಕ ಸಿದ್ದರಾಮಯ್ಯನವರು ಹೆಚ್ಚು ಕಡಿಮೆ 17 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಇದ್ರು. 2 ಬಾರಿ ವಿಪಕ್ಷನಾಗಿ 8 ವರ್ಷಗಳ ವಿಪಕ್ಷ ನಾಯಕನಾಗಿ 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿದಂತವ್ರು. ಕಾಂಗ್ರೆಸ್ ಪಕ್ಷ ಎಲ್ಲವನ್ನೂ ಕೂಡ ಕೊಟ್ಟುಬಿಟ್ಟಿತ್ತು. ಹೀಗಾಗಿ ಆ ಪಕ್ಷಕ್ಕೆ ಗೌರವ ಕೊಡಬೇಕು ಎನ್ನುವಂತ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಇಂಥದೊಂದು ನಿರ್ಧಾರವನ್ನ ತೆಗೆದುಕೊಂಡ ಹಾಗಿದೆ. ಒಟ್ಟಾರೆಯಾಗಿ ಯಾವುದೇ ಕಾರಣಕ್ಕಾಗಿರ್ಲಿ ಒಂದು ಮೆಚ್ಚುಗೆಯನ್ನು ನಾವು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲೇಬೇಕು. ಒಂದು ಸಣ್ಣ ಗೊಂದಲಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಮಾಧ್ಯಮಗಳ ಮುಂದೆ ಮಾತನಾಡುವ ಸಂದರ್ಭದಲ್ಲೂ ಕೂಡ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಟ್ಟಿದ್ದೇನೆ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಎಲ್ಲೂ ಕೂಡ ಮುಖವನ್ನ ಸಣ್ಣದು ಮಾಡ್ಕೊಳ್ತಾ ಇಲ್ಲ, ಸಾಧ್ಯವಾದಷ್ಟು ಸ್ಮೈಲ್ ಮಾಡುವಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಜೊತೆಗೆ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಸಾಕಷ್ಟು ಪ್ರಬುದ್ಧತೆಯನ್ನು ತೋರುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪದೇ ಪದೇ ಮುಂದಿನ ನಾಯಕ ಡಿ ಕೆ ಶಿವಕುಮಾರ್ ಅನ್ನೋದನ್ನು ಕೂಡ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಜೊತೆಗೆ ಓಡಾಡುವ ಮೂಲಕ ಒಗ್ಗಟ್ಟು ಪ್ರದರ್ಶನವನ್ನ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ವಿಪಕ್ಷಗಳಿಗೆ ಒಂದು ಸಣ್ಣ ಆಹಾರವನ್ನ ಕೊಡುವಂತ ಕೆಲಸವನ್ನು ಕೂಡ ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಹೀಗಾಗಿ ಒಂದು ರೀತಿಯಲ್ಲಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಲೇಬೇಕು. ಡಿ ಕೆ ಶಿವಕುಮಾರ್ ಬಿಟ್ಕೊಟ್ಟಿದ್ದು ದೊಡ್ಡ ವಿಚಾರ ಅಂತ ನಾನು ಹೇಳ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋದನ್ನ ಈ ಕ್ಷಣಕ್ಕೂ ಒಂದು ಜನ ಕರೆಸ್ಕೊಳಕ್ ಆಗ್ತಿಲ್ಲ ಬಿಡಿ. ಯಾಕಂದ್ರೆ ಬೇರೆ ಬೇರೆ ಹಿನ್ನೆಲೆ, ಬೇರೆ ಬೇರೆ ಕಾರಣಗಳಿಗಾಗಿ ನಾನು ಹೇಳ್ತಾ ಇರೋದು. ಅಂದ್ರೆ ಆ ಸ್ಥಾನವನ್ನು ಸಿದ್ದರಾಮಯ್ಯನವರು ಬಿಟ್ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಓಕೆ, ಇದೆಲ್ಲವೂ ಕೂಡ ಇಲ್ಲಿವರೆಗಿನ ಬೆಳವಣಿಗೆ. ಈಗಿನ ರೀಸೆಂಟ್ ಡೆವಲಪ್ಮೆಂಟ್ ಅನ್ನು ಗಮನಿಸ್ತಾ ಹೋಗೋದಾದ್ರೆ, ಇವತ್ತು ಶಾಸಕಾಂಗ ಪಕ್ಷದ ಸಭೆ ನಡೀತು. ಅಲ್ಲೂ ಕೂಡ ಸಹಜವಾಗಿ ಒಂದು ಕುತೂಹಲ ಇತ್ತು. ಕೊನೆ ಕ್ಷಣದಲ್ಲಿ ಏನಾದರೂ ಟ್ವಿಸ್ಟು ಟರ್ನ್ಸು ಏನಾದ್ರೂ ಆಗ್ಬಹುದಾ, ಎಡವಟ್ಟು, ಶಾಸಕರನ್ನಾದ್ರೂ ತಿರುಗಿ ಬೀಳೋದು ಅಂತದ್ದೇನಾದ್ರೂ ಆಗಬಹುದಾ ಎನ್ನುವಂತ ರೀತಿಯಲ್ಲಿ. ಆದ್ರೆ ಸಿದ್ದರಾಮಯ್ಯನವರು ಮೊದಲೇ ಡಿ ಕೆ ಶಿವಕುಮಾರೇ ಮುಂದಿನ ನಾಯಕ ಅಂದ ಕಾರಣಕ್ಕಾಗಿ, ಹೈಕಮಾಂಡ್ ಕೂಡ ಸ್ಪಷ್ಟವಾದಂತಹ ಸೂಚನೆ ಕೊಟ್ಟಂತ ಕಾರಣಕ್ಕಾಗಿ ಇವತ್ತು ಕೆ ಸಿ ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ ಎಲ್ಲರೂ ಕೂಡ ಬಂದಿದ್ರು. ಶಾಸಕಾಂಗ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಶಾಸಕಾಂಗ ಪಕ್ಷದ ನಾಯಕ ಎನ್ನುವಂತ ತೀರ್ಮಾನವನ್ನ ತೆಗೆದುಕೊಳ್ಳಲಾಯಿತು.
ಅಲ್ಲಿಗೆ ಎಲ್ಲವೂ ಕೂಡ ಅಧಿಕೃತ, ಇನ್ಯಾವುದೇ ಗೊಂದಲ ಇಲ್ಲ, ಎಲ್ಲದಕ್ಕೂ ಕೂಡ ಇದೀಗ ಪೂರ್ಣ ವಿರಾಮ ಬಿದ್ದಂತಾಗಿದೆ. ಡಿ ಕೆ ಶಿವಕುಮಾರ್ ಸೇರಿದಂತೆ ಎಲ್ಲರೂ ಕೂಡ ಸಿದ್ದರಾಮಯ್ಯ ಒಟ್ಟು 10 ನಾಯಕರು ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನು ಕೂಡ ಮಾಡಿ ಬಂದಿದ್ದಾರೆ. ಇನ್ನು ಪ್ರಮಾಣ ವಚನ ಯಾವಾಗ ಅಂದ್ರೆ ಡಿ ಕೆ ಶಿವಕುಮಾರ್ ಇದೀಗ ಜ್ಯೋತಿಷಿಗಳ ಮೊರೆ ಹೋಗೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ಅಥವಾ ಭವಿಷ್ಯವನ್ನ ಹೇಳುವಂತವರ ಮೊರೆ ಹೋಗೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅವರು ಹೇಳಿದ ಪ್ರಕಾರವೇ ದಿನಾಂಕವನ್ನು ಕೂಡ ನಿಗದಿ ಮಾಡ್ತಿದ್ದಾರೆ. ಹೀಗಾಗಿ ಅವರ ಜ್ಯೋತಿಷಿಗಳು ಅವರ ಭವಿಷ್ಯವನ್ನ ನುಡಿಯುವಂತವರು 3ನೇ ತಾರೀಕು ಡೇಟ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ 3ನೇ ತಾರೀಕು ಮಧ್ಯಾಹ್ನ ಲೋಕಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೀತಾ ಇದೆ. ಈಗ ಸಹಜವಾಗಿ ಇರುವಂತ ಕುತೂಹಲ ಅಂದ್ರೆ ಮುಂದಿನ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ. ಮುಂದಿನ ಬೆಳವಣಿಗೆ ಅಷ್ಟು ಸುಲಭವಾಗಿ ಇಲ್ಲ. ಯಾವ್ಯಾವ ವಿಚಾರದಲ್ಲಿ ಅಂದ್ರೆ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇಲ್ಲಿವರೆಗೆ ಸತೀಶ್ ಜಾರಕಿಹೊಳಿ ಹೆಸರು ಬಹಳ ಜೋರಾಗಿ ಓಡ್ತಾ ಇತ್ತು. ಆದ್ರೆ ಸತೀಶ್ ಜಾರಕಿಹೊಳಿ ನನಗೆ ಸಚಿವ ಸ್ಥಾನನೂ ಬೇಕು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನನೂ ಬೇಕು ಅಂತ ಕೇಳ್ತಾ ಇದ್ದಾರಂತೆ. ಕಾರಣ ಬೆಳಗಾವಿ ಮೇಲಿನ ಹಿಡಿತ ಕೈತಪ್ಪಿ ಹೋಗಬಾರದು ಎನ್ನುವಂತ ಕಾರಣಕ್ಕಾಗಿ. ಅಲ್ಲಿ ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ ನನ್ನನ್ನು ಓವರ್ಟೇಕ್ ಮಾಡಬಹುದು ಎನ್ನುವಂತ ಕಾರಣಕ್ಕಾಗಿ. ಹೀಗಾಗಿ ಈ ವಿಚಾರದಲ್ಲಿ ಏನೋ ಸ್ವಲ್ಪ ಗೊಂದಲ ನಿರ್ಮಾಣ ಆಗಿದೆ ಅಂತ, ಹೀಗಾಗಿ ಬಿ ಕೆ ಹರಿಪ್ರಸಾದ್ಗೆ ಅವಕಾಶವನ್ನ ಮಾಡಿಕೊಡಬಹುದು ಎನ್ನುವಂತ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ಸಂಪುಟ ರಚನೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಇರುವಂತ ಕುತೂಹಲ ಅಂದ್ರೆ ಡಿ ಕೆ ಶಿವಕುಮಾರ್ ಒಂದು ಯಂಗ್ ಟೀಮ್ ಅನ್ನ ಕಟ್ಟುವಂತ ಪ್ರಯತ್ನವನ್ನ ಪಡ್ತಿದ್ದಾರಂತೆ. ಕಂಪ್ಲೀಟ್ ರೀಶಫಲ್, ಈಗ ಯಾರಿದ್ರು ಅವರೆಲ್ಲರೂ ಕೂಡ ಕೈಬಿಟ್ಟು, ಎಲ್ಲರೂ ಅಂತಲ್ಲ ಬಹುತೇಕರನ್ನ ಕೈಬಿಟ್ಟು ಕೆಲವು ಮಂದಿಯನ್ನ ಉಳಿಸ್ಕೊಂಡು ಒಂದಷ್ಟು ಜನ ಕಾಯಂ ಕೋಟ ಅಂತಿರ್ತಾರೆ ಹಿರಿಯ ನಾಯಕರು, ಅವರನ್ನ ಬಿಟ್ಟು ಬೇರೆಯವ್ರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಎನ್ನುವಂತ ರೀತಿಯಲ್ಲಿ. ಅದ್ರಲ್ಲಿ ಒಂದಷ್ಟು ಮಂದಿ ಸಿದ್ದರಾಮಯ್ಯನವ್ರನ್ನೇ ನಂಬಿಕೊಂಡು ರಾಜಕಾರಣವನ್ನ ಮಾಡ್ಕೊಂಡು ಬಂದಂತವ್ರಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಅವ್ರ ಪರವಾಗಿ ನಿಂತ್ಕೊಳ್ತಾರಾ, ಅವರ ಹೆಸರನ್ನ ಹೈಕಮಾಂಡ್ಗೆ ಹೇಳಿದ್ದಾರಾ, ಈ ಕುತೂಹಲವೂ ಕೂಡ ಸಹಜವಾಗಿ ಇದ್ದೇ ಇದೆ. ಹೀಗಾಗಿ ಸಚಿವ ಸಂಪುಟ ರಚನೆ ಕಸರತ್ತು ಒಂದಷ್ಟು ದಿನಗಳ ಕಾಲ ನಡೆಯುತ್ತೆ. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ, ಮಾಧ್ಯಮಗಳ ವಿಶ್ಲೇಷಣೆ ಎಲ್ಲವೂ ಕೂಡ ನಡೀತಾ ಇದೆ. ಸಂಭಾವ್ಯ ಪಟ್ಟಿಗಳೆಲ್ಲವೂ ಕೂಡ ಒಂದಷ್ಟು ಬರ್ತಾ ಇದೆ, ನೀವು ಗಮನಿಸ್ತಾ ಇದ್ದೀರಿ. ಅದರಲ್ಲಿ ಎಷ್ಟು ಅಂತಿಮವಾಗುತ್ತೋ ಅದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಅದೊಂದು ವಿಚಾರ ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟ ಹಾಗೆ. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಈ ಸರ್ಕಾರದ ತೇರನ್ನ ಹೆಂಗೆ ಎಳ್ಕೊಂಡು ಹೋಗ್ತಾರೆ ಎನ್ನುವಂತ ಕುತೂಹಲ ಇದ್ದೇ ಇದೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಇರುವಂತವರೆಲ್ಲರೂ ಕೂಡ ಹಿರಿಯ ನಾಯಕರು. ಇಲ್ಲಿವರೆಗೆ ಸಿದ್ದರಾಮಯ್ಯನವರಿಗೆ ಸಹಜವಾಗಿ ಸಾಥ್ ಕೊಡ್ತಾ ಇದ್ರು, ಯಾಕಂದ್ರೆ ಸಿದ್ದರಾಮಯ್ಯ ಪಕ್ಷದ ಮೇಲೆ ಅಷ್ಟರ ಮಟ್ಟಿಗೆ ಕಂಟ್ರೋಲ್ ಅನ್ನ ಇಟ್ಕೊಂಡಿದ್ರು. ಈಗ ಡಿ ಕೆ ಶಿವಕುಮಾರ್ಗೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಎನ್ನುವಂತ ಕುತೂಹಲ ಸಹಜವಾಗಿ ಇದ್ದೇ ಇದೆ. ಅದ್ರ ಆಚೆಗೆ ಸಿದ್ದರಾಮಯ್ಯನವರ ವಿಚಾರಕ್ಕೆ ಬರೋದಾದ್ರೆ ಅವ್ರದ್ದೇನು ಮುಂದೆ ಭವಿಷ್ಯ. ಈಗ ವಯಸ್ಸು 77ರಿಂದ 78ರ ಆಸುಪಾಸ ಆಗಿದೆ. ಆದ್ರೆ ಕಂಪ್ಲೀಟ್ ರಾಜಕಾರಣವನ್ನೇ ಮುಗಿಸಿ ಬಿಡುವಂತ ವಯಸ್ಸ ಅಂದ್ರೆ ಅಲ್ಲ. ಇವತ್ತಿಗೂ ಕೂಡ ಉತ್ಸಾಹದಲ್ಲಿ ಇದ್ದಾರೆ, ಇವತ್ತು ಕೂಡ ಆಕ್ಟಿವ್ ಆಗಿದ್ದಾರೆ. ಇವತ್ತು ಕೂಡ ಕರ್ನಾಟಕದಲ್ಲಿ ಮಾಸ್ ಲೀಡರ್ ಅಂತ ಕರೆಸ್ಕೊಳ್ಳುವಂತವರು, ಕರ್ನಾಟಕದ ಬಹುತೇಕ ಕಡೆ ರೀಚ್ ಆಗುವಂತವರು ಸಿದ್ದರಾಮಯ್ಯನವರು. ಅವರೇ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ರು, ನನಗೆ ರಾಜ್ಯಸಭೆ ಆಫರ್ ಅನ್ನು ಕೊಟ್ಟಿದ್ರು, ನಾನು ಬರಲ್ಲ ಅಂತ ಹೇಳಿದ್ದೇನೆ ಎನ್ನುವ ರೀತಿಯಲ್ಲಿ. ಹೀಗಾಗಿ ರಾಜ್ಯಸಭೆಗೆ ಹೋಗುವಂತ ಸಾಧ್ಯತೆ ಕಡಿಮೆ. ಹಾಗಾದ್ರೆ ಇಲ್ಲಿ ಅವರ ಪಾತ್ರ ಏನು ಮಾಡ್ತಾರೆ ಎನ್ನುವಂತ ಕುತೂಹಲ ಸಹಜವಾಗಿದ್ದೇ ಇದೆ. ಅವರ ಮಗನಿಗೆ ಸಂಬಂಧಪಟ್ಟ ಹಾಗೆ DCM ಆಫರ್ ಅನ್ನು ನೀಡಲಾಗಿತ್ತಂತೆ. ಸಿದ್ದರಾಮಯ್ಯನವರು ಅದನ್ನ ಸ್ಪಷ್ಟವಾಗಿ ನಿರಾಕರಿಸಿದ್ದಾರಂತೆ. ಸಂಪುಟ ಸೇರ್ಪಡೆಯ ಕುರಿತಾಗಿಯೂ ಕೂಡ ಆಸಕ್ತಿಯನ್ನು ತೋರ್ತಾ ಇಲ್ವಂತೆ. ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಅಂದ್ರೆ ಇಲ್ಲಿವರೆಗೆ ನಾನು ನಂಬಿಕೊಂಡು ಬಂದಿರುವಂತ ರಾಜಕಾರಣಕ್ಕೆ, ಅಥವಾ ನಾನು ಯಾವ ಹಾದಿಯನ್ನು ಅನುಸರಿಸ್ಕೊಂಡು ಬಂದೆ, ಅದಕ್ಕೊಂದು ರೀತಿಯಲ್ಲಿ ಕಪ್ಪು ಚುಕ್ಕಿ ಆಗಿಬಿಡುತ್ತೆ. ಮಗನಿಗೆ ನಾನೇನಾದ್ರೂ ಸಂಪುಟ ಸೇರ್ಪಡೆ ಮಾಡ್ಕೊಳ್ಳಿ ಅಂದ್ರೆ, ಮಗ DCM ಆಗ್ಲಿ ಅಂತ ನಾನು ಆಸೆ ಪಟ್ರೆ ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯರು ಹೇಳಿದ್ದಾರಂತೆ. ಇಲ್ಲಿವರೆಗೆ ಎತ್ತಿಂದರೆ ಅದು ಕೊಡಿ ಇದು ಕೊಡಿ ಅಂತ ಯಾವುದನ್ನು ಕೂಡ ಕೇಳಿಲ್ವಂತೆ. ಕೊಡ್ತೀನಿ ಅಂತದನ್ನ ಇಲ್ಲಿವರೆಗೆ ನಿರಾಕರಿಸಿದ್ದಾರಂತೆ. ಮುಂದೆ ಗೊತ್ತಿಲ್ಲ, ಏನು ಬೇಕಾದ್ರೂ ಆಗಬಹುದು ಅದಕ್ಕೆ ಸಂಬಂಧಪಟ್ಟ ಹಾಗೆ. ಇದು ಸಿದ್ದರಾಮಯ್ಯನವರ ವಿಚಾರ. ಸಹಜವಾಗಿ ಎಲ್ರಿಗೂ ಕೂಡ ಇರುವಂತ ಇನ್ನೊಂದು ಪ್ರಶ್ನೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಏನು ಎನ್ನುವ ರೀತಿಯಲ್ಲಿ. ಯಾವ ಕಾರಣಕ್ಕಾಗಿ ಅಂದ್ರೆ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷದ ದೊಡ್ಡ ವೋಟ್ ಬ್ಯಾಂಕ್ ಅಂದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು. ಅವರೆಲ್ಲರೂ ಕೂಡ ಲೀಡ್ ಮಾಡ್ತಿದ್ದಂತ ಒಬ್ಬರ ಲೀಡರ್ ಅಂದ್ರೆ ಅದು ಸಿದ್ದರಾಮಯ್ಯನವರು. ಅದನ್ನ ಸಿದ್ದರಾಮಯ್ಯನವರು ಪದೇ ಪದೇ ಪ್ರೂವ್ ಮಾಡಿದ್ದಾರೆ, ಅದರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ಈಗ ಅಹಿಂದ ನಾಯಕ ಸ್ಟೆಪ್ ಡೌನ್, ಕೆಳಗಡೆ ಆಗ್ತಾ ಇದ್ದಾರೆ. ಹೇಳಿಕೊಳ್ಳುವಂತ ಅಹಿಂದ ಲೀಡರ್ ಅಂತ ಯಾರು ಇಲ್ಲ. ಈಗ ಜಾರಕಿಹೊಳಿ ಅವರು ಅಂದ್ರೂ ಕೂಡ ಸಿದ್ದರಾಮಯ್ಯನವರ ಸಮ ಅನ್ನುವ ರೀತಿಯಲ್ಲಿ ಯಾರು ಕೂಡ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯ ರಾಜ್ಯಕ್ಕೆ ರೀಚ್ ಆಗ್ತಿದ್ದಂತ ನಾಯಕ. ಸಿದ್ದರಾಮಯ್ಯನವರು ಮಾಡಿದ್ದೆಲ್ಲವೂ ಸರಿ ಅಂತಲೂ ಹೇಳಕ್ಕಾಗಲ್ಲ. ಅವರ ಓಲೈಕೆ ರಾಜಕಾರಣಕ್ಕೆ ಸಂಬಂಧಪಟ್ಟಾಗ ಆಗಾಗ ಪ್ರಶ್ನೆ ಉದ್ಭವ ಆಗ್ತಿತ್ತು. ಜಾತಿವಾದಿ ಎನ್ನುವಂತ ಒಂದಷ್ಟು ಟೀಕೆಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಅದ್ರ ಆಚೆಗೆ ಇಡೀ ರಾಜ್ಯವನ್ನ ರೀಚ್ ಆಗ್ತಿದ್ದಂತ ಲೀಡರ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಈಗ ಡಿ ಕೆ ಶಿವಕುಮಾರ್ ಲೀಡ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನ. ಡಿ ಕೆ ಶಿವಕುಮಾರ್ ಮಾಸ್ ಲೀಡರ್ ಅಲ್ಲವೇ ಅಲ್ಲ, ಕೆಲವು ಭಾಗಕ್ಕೆ ಮಾತ್ರ ರೀಚ್ ಆಗುವಂತಹ ನಾಯಕ. ಡಿ ಕೆ ಶಿವಕುಮಾರ್ ಅವರಿಗಿರುವಂತಹ ಮೈನಸ್ ಏನಪ್ಪಾ ಅಂದ್ರೆ ಅಹಂಕಾರಿ ಅಂತ ಕರೆಸ್ಕೊಳ್ಳೋದು ಅವರ ಪ್ರಮುಖವಾಗಿ ಅವರ ಹಿನ್ನೆಲೆ. ಕೋತ್ವಾಲ್ ಶಿಷ್ಯ ಎನ್ನುವಂತ ಪಟ್ಟ ಅಥವಾ ಆರೋಪ, ರೌಡಿ ಎನ್ನುವಂತ ಆರೋಪ ಅಥವಾ ಅಂಥದ್ದೊಂದು ಪಟ್ಟವನ್ನು ಕೂಡ ಕಟ್ಟಲಾಗಿದೆ ಅನ್ನೋದಕ್ಕಿಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ಕೊಂಡಿದ್ದಾರೆ ಒಂದು ಸಂದರ್ಶನದಲ್ಲಿ, ನಾನು ಮಚ್ಚು ಲಾಂಗು ಹಿಡಿದಿಲ್ಲ ಅನ್ನೋದು ಬಿಟ್ರೆ ನಾನು ಭೂಗತ ಲೋಕದ ಜೊತೆಗೆ ಟಚ್ ಅಲ್ಲಿ ಇದ್ದೆ ಎನ್ನುವಂತ ರೀತಿಯಲ್ಲಿ. ಜೊತೆಗೆ ಅವರ ಬೇರೆ ಒಂದಷ್ಟು ಹಿನ್ನೆಲೆಗೆ ಸಂಬಂಧಪಟ್ಟಾಗಿಯೂ ಕೂಡ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಇದ್ದೇನೆ. ಆ ಕಾರಣಕ್ಕಾಗಿ 50 ದಿನ ಜೈಲಲ್ಲಿ ಇದ್ದಂತಹ ಮನುಷ್ಯ ಇವತ್ತಿಗೂ IT, ED, CBI ಅದಂತೂ ಗಿರ್ಕಿ ಹೊಡಿತಾನೆ ಇದೆ.
ಹೀಗಾಗಿ ಅಷ್ಟರ ಮಟ್ಟಿಗೆ ಜನರಿಗೆ ರೀಚ್ ಆಗುವಂತ ನಾಯಕ ಅಂತ ಹೇಳಕ್ಕಾಗಲ್ಲ. ಇನ್ನು ಅವ್ರಿಗೆ ಒಂದು ವೋಟ್ ಬ್ಯಾಂಕ್ ಅಂದ್ರೆ ಅದು ಒಕ್ಕಲಿಗ ಸಮುದಾಯ. ಆದ್ರೆ ಒಕ್ಕಲಿಗ ಸಮುದಾಯ ಪೂರ್ತಿ ಇವರನ್ನ ನಮ್ಮ ನಾಯಕ ಅಂತ ನಾವು ಇದು ಮಾಡ್ಕೊಳ್ತಾ ಇಲ್ಲ. JDS ಕೂಡ ಒಕ್ಕಲಿಗರನ್ನೇ ನಂಬಿಕೊಂಡಿರುವಂತಹ ಪಕ್ಷ. ಹೀಗಾಗಿ DK ಶಿವಕುಮಾರ್ ಅಥವಾ ಕಾಂಗ್ರೆಸ್ ಮುಂದೆ ಈಗ ಸಾಕಷ್ಟು ಸವಾಲುಗಳೆಲ್ಲವೂ ಕೂಡ ಇದೆ. ಈಗ DK ಶಿವಕುಮಾರ್ ಜೊತೆಗೆ ಕಾಂಗ್ರೆಸ್ನ ಮುಂದೆಯೂ ಕೂಡ ಸಾಕಷ್ಟು ಸವಾಲುಗಳು ಇದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಇದು ಬಿಜೆಪಿ ಮತ್ತೆ JDSಗೆ ಒಂದು ಹಂತದಲ್ಲಿ ಪ್ಲಸ್ ಆಗೋದ್ರಲ್ಲೂ ಕೂಡ ಡೌಟ್ ಇಲ್ಲ. ಆದ್ರೆ ಈ ಹಂತದಲ್ಲಿ ಹೀಗೆ ಆಗುತ್ತೆ ಅಂತಲೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿಯವರೆಗೆ ಯಾವುದೇ ಗೊಂದಲ ಅಂತದೇನೂ ಕೂಡ ಪಕ್ಷದಲ್ಲಿ ನಿರ್ಮಾಣ ಆಗಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿತ್ತು. ಇದೇ ಕಾಂಗ್ರೆಸ್ನ ರಾಜಸ್ಥಾನದ ವಿಚಾರದಲ್ಲಿ, ಮಧ್ಯಪ್ರದೇಶ, ಛತ್ತೀಸ್ಗಢ, ಪಂಜಾಬ್ ಎಲ್ಲ ಕಡೆಗಳಲ್ಲೂ ಕೂಡ ಇಂಥದ್ದೇ ಗೋಜಲಾಗಿತ್ತು. ಆದ್ರೆ ಕರ್ನಾಟಕದಲ್ಲಿ ಅಂಥದ್ದೇನೂ ಕೂಡ ಆಗಿಲ್ಲ. ಅದ್ರ ಮುಂದೆ ಹೇಳಕ್ಕಾಗಲ್ಲ, ಏನು ಬೇಕಾದ್ರೂ ಆಗುವಂತ ಸಾಧ್ಯತೆ ಇದೆ. ಸಹಜವಾಗಿ ಕೊನೆಯದಾಗಿರುವಂತ ಕುತೂಹಲ ಅಂದ್ರೆ ಸಿದ್ದರಾಮಯ್ಯನವರ ನಡೆ ಮುಂದೆಯೂ ಹೀಗೆ ಇರುತ್ತಾ ಅಥವಾ ಏನು ಕತೆ? ಬಹಳ ಕುತೂಹಲ ಅನಿಸ್ತಾ ಇದೆ. ಅವರ ಪ್ರತಿ ಹೆಜ್ಜೆಯೂ ಕೂಡ ಇಷ್ಟು ಆರಾಮಾಗಿ ಅಧಿಕಾರ ಬಿಟ್ಕೊಟ್ಟಿದ್ದು, ಈಗ ನಡೆದುಕೊಳ್ತಿರುವಂತಹ ರೀತಿ ಎಲ್ಲವೂ ಕೂಡ ಬಹಳ ಕುತೂಹಲಕಾರಿಯಾಗಿಯೇ ಇದೆ. ಮತ್ತೊಂದು ಕಡೆಯಿಂದ DK ಶಿವಕುಮಾರ್ ಕೂಡ ಇಲ್ಲಿವರೆಗೆ ಮಹಾ ಮೌನವನ್ನೇ ಆವರಿಸಿಕೊಂಡಿದ್ರು. ಕಾರಣ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯನವರು ಅಧಿಕಾರವನ್ನ ಬಿಟ್ಕೊಟ್ರು ಅನ್ನೋದನ್ನು ದೊಡ್ಡ ಮಟ್ಟಿಗೆ ಸಂಭ್ರಮವನ್ನ ಮಾಡಿಬಿಟ್ರೆ ಅದು ಕೂಡ ಬ್ಯಾಕ್ ಫೈರ್ ಆಗುವಂತ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರ ಅಭಿಮಾನಿಗಳು ತಿರುಗಿ ಬಿಡುವಂತ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ DK ಶಿವಕುಮಾರ್ ತಮ್ಮ ಅಭಿಮಾನಿಗಳಿಗೂ ಕೂಡ ಸಂಭ್ರಮಾಚರಣೆ ಅವಕಾಶ ಮಾಡಿಕೊಟ್ಟಿಲ್ಲ. ಅವರು ಕೂಡ ಎಲ್ಲೂ ನಗ್ನಗ್ತಾ ಮಾತಾಡ್ತಾ ಇಲ್ಲ. ಅವರು ಕೂಡ ಸುದ್ದಿಗೋಷ್ಠಿಯಲ್ಲಿ ಬಹಳ ಸಂಭ್ರಮದಿಂದ ಯಾವುದನ್ನು ಕೂಡ ಹಂಚಿಕೊಳ್ತಾ ಇಲ್ಲ. ಅವರು ಒಂದು ಜಾಣ ನಡೆಯನ್ನು ಅನುಸರಿಸ್ತಾ ಇದ್ದಾರೆ. ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ. ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.